ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡಂತೆ. ನಾನು ಶಶಿಧರ್ ಭಟ್. ಕರ್ನಾಟಕದ ಸ್ವಾತಂತ್ರ್ಯ ನಂತರ ಇತಿಹಾಸದಲ್ಲಿ ದಲಿತ ರಾಜಕಾರಣಿಗಳು ಮತ್ತು ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ, ಅವರ ಆಡಳಿತ ನಿರ್ವಹಣೆಯ ಬಗ್ಗೆ ಚರ್ಚೆಯೂ ನಡೆದಿಲ್ಲ. ಅದಕ್ಕೆ ಸಿಗಬೇಕಾದ ಮಾನ್ಯತೆಯೂ ಸಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ. ನೀವು ನೋಡ್ತಾ ಬನ್ನಿ, ಕರ್ನಾಟಕದ ಏಕೀಕರಣದ ನಂತರಲ್ಲೇ ನೋಡಿ, ಬಹುತೇಕ ಈ ದಲಿತ ಸಚಿವರುಗಳು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅದರಿಂದ ನಾನು ಹಲವರ ವಿವರಗಳನ್ನು ಕೊಡ್ಬೋದು. ಆದರೆ ಅವರಿಗೆ ಯಾವ ರೀತಿ ಮನ್ನಣೆ ಸಿಗಬೇಕೋ ಮನ್ನಣೆ ಸಿಕ್ಕುತ್ತಾ ಇಲ್ವಾ ಅನ್ನೋದು. ಅದಕ್ಕೆ ನಾನು ಉದಾಹರಣೆ ಹೇಳ್ಬೋದು. ರಾಚೇನವರು ಗೃಹ ಸಚಿವರಾಗಿದ್ದರು, ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅವರು ಬಸವಲಿಂಗಪ್ಪನವರು ಮುಖ್ಯಮಂತ್ರಿಯಾಗುವ ಎಲ್ಲ ಅರ್ಹತೆ ಇದ್ದಂಥ ವ್ಯಕ್ತಿ ಅವರು, ಬಿ ಬಸವಲಿಂಗಪ್ಪನವರು. ಆದರೆ ಅವಕಾಶ ಸಿಕ್ಕಿಲ್ಲ. ಕೊನೆಗೆ ಒಂದು ಸಂದರ್ಭದಲ್ಲಿ ಅವರನ್ನ ಸಚಿವ ಸಂಪುಟದಿಂದ ಹೊರಗೆ ಕೂಡ ಇಡಲಾಗಿತ್ತು. ಆವಾಗ ನಾನು ಅವ್ರನ್ನ ಭೇಟಿ ಮಾಡಿದ್ದೆ. ಆ ಅನುಭವನ ಇನ್ನೊಂದು ದಿವಸ ನಾನು ಹಂಚ್ಕೋತೀನಿ. ಈಗ ಅವ್ರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ. ಹೀಗೆ ಹಲವರ ಉದಾಹರಣೆ ಕೊಡ್ಬೋದು. ನಾನು ಇವತ್ತು ಮಾತನಾಡೋಕ್ಕೆ ಹೊರಟಿರುವುದು ಬಿಜಾಪುರದ ಸಂಸತ್ ಸದಸ್ಯರಾಗಿರುವ ರಮೇಶ್ ಜಿಗಜಿಣಗಿ ಅವರ ಕುರಿತು. ಅವರನ್ನು ನಾನು ನೋಡಿದ್ದು ಜನತಾ ಪರಿವಾರದ ಕಾಲದಲ್ಲಿ. ಇವತ್ತು ರಾಜಕೀಯ ನಿಷ್ಠೆಯ ಬಗ್ಗೆ ಮಾತನಾಡಲಾಗ್ತಾ ಇದೆ. ಆದರೆ ನಿಷ್ಠೆಯ ಮತ್ತೊಂದು ಹೆಸರು ಅಂತಂದರೆ ರಮೇಶ್ ಜಿಗಜಿಣಗಿ ಅವರು. ಅವರ ಎಂತಹ ನಿಷ್ಠೆ ಅಂತಂದರೆ ಅದ್ರ ಬಗ್ಗೆ ನಾನು ವಿವರ ಕೊಡ್ತೀನಿ. ಜನತಾ ಪರಿವಾರದಲ್ಲಿ ಅವರು ಆ ಪಕ್ಷ ನಿಷ್ಠೆಯಿಂದ, ಅದರ ಜೊತೆಗೆ ವ್ಯಕ್ತಿ ನಿಷ್ಠೆಯೂ ಇತ್ತು. ಅವರು ಹೆಗಡೆ ಮತ್ತು JH ಪಟೇಲ್ರವರನ್ನು ತಮ್ಮ ಗುರುಗಳು ಅಂತ ಪರಿಗಣಿಸಿದರು. ಈಗಲೂ ಕೂಡ ಅವರು ಮಾತನಾಡುವಾಗ ಈ ಇಬ್ಬರು ನಾಯಕರನ್ನ ನೆನಪು ಮಾಡ್ಕೋತಾರೆ. ಈಗ BJPಲಿ ಇದ್ದಾರೆ, MP ಆಗಿದ್ದಾರೆ. ಆದರೆ ಅವರ ರಾಜಕೀಯ ಗುರು ಇನ್ನೊಂದು ಮತ್ತೊಂದು ಯಾರು ಅಂತ ಕೇಳಿದರೆ ಹೆಗಡೆ ಮತ್ತು ಪಟೇಲ್ ಅಂತಾರೆ. ಸೊ ಹೆಗಡೆಯವರ ಸಚಿವ ಸಂಪುಟದಲ್ಲಿ ಅವರು ಇದ್ದವರು ನನ್ನ ಹತ್ರ ಒಂದು ಸಲ ಮಾತಾಡ್ತಾ ಹೇಳಿದ್ರು ಅವರು, ಏನು ಅಂದರೆ, ನನಗೆ ಕಂದಾಯ ಇಲಾಖೆಯನ್ನು ಕೊಟ್ಟಿದ್ದಿದೆಯಲ್ಲ, ಅದು ಶಾಕಿಂಗ್. ನನ್ನಂಥ ಸಮಾಜದ ತುಳಿತಕ್ಕೆ ಒಳಗಾದ ವರ್ಗದಿಂದ ಬಂದವರಿಗೆ ಕಂದಾಯ ಇಲಾಖೆಯನ್ನು ಕೊಡೋದು ಅಂದರೆ ಸಾಮಾನ್ಯ ಅಲ್ಲ ಅಂತ. ಆದರೆ ಅದು ಅರಸೋರು ಕೊಟ್ಟಿದ್ದರು, ಅದೇನು ಹೊಸತೇನಲ್ಲ. ಅರಸು ಬಸಲಿಂಗಪ್ಪನವರಿಗೆ ಒಳ್ಳೆಯ ಖಾತೆನೇ ಇತ್ತು. ಆದರೆ ಈ ಹೊಸದಾಗಿ ರಾಜಕಾರಣಕ್ಕೆ ಬಂದವರಿಗೆ ಆ ಮಾನ್ಯತೆ ದೊರಕಿದ್ದು, ಆ ಕೃತಜ್ಞತೆ ಅವರಲ್ಲಿ ಇವತ್ತಿಗೂ ಇದೆ ಅಂತ. ಕೊನೆಯವರೆಗೆ ಅವರು ರಾಮಕೃಷ್ಣ ಹೆಗಡೆ ಜೊತೆ ಒಂದು ರೀತಿ ಹೆಗಡೆಯವರ ಜೊತೆ ಬಂಡೆ ಗಲ್ಲಿನಂತೆ ನಿಂತಿದ್ದರು. ಆಗಲೇ ಅವ್ರನ್ನ ಹೆಗಡೆಯವರು ಬದುಕಿದ್ದಾಗಲೇ ಅವ್ರನ್ನ BJPಗೆ ಎಳೆಯುವ ಒಂದು ಯತ್ನ ನಡೆದಿತ್ತಂತೆ. ಸೊ ಅವ್ರನ್ನ ಬನ್ನಿ ಅಂತ ಕಾಲದಲ್ಲಿ ಕರೆದವ್ರು ಯಾರು ಅಂದರೆ ಇಬ್ಬರು. ಒಬ್ಬರು ಪ್ರಮೋದ್ ಮಹಾಜನ್, ಮತ್ತೊಬ್ಬರು ಅನಂತಕುಮಾರ್. ಸೊ ಅನಂತಕುಮಾರ್ ಭಾಳಷ್ಟು ಜನರನ್ನು ಬೇರೆ ಬೇರೆ ಪಕ್ಷದಿಂದ BJPಗೆ ಎಳೆದು ತಂದು ಅದನ್ನ ಬಲಿಷ್ಠಗೊಳಿಸಿದವರಲ್ಲಿ ಅವ್ರದ್ದು ಪಾಲಿದೆ ಅಂತ. ಜಿಗಜಿಣಗಿ ಅವ್ರನ್ನ ಕರೆದು BJPಗೆ ಬನ್ನಿ ಅಂತ. ಆಗ ಅವರೊಂದು ಮಾತು ಹೇಳಿದಂತೆ, ನೋಡಿ, ಹೆಗಡೆಯವರು ಬದುಕಿರುವವರೆಗೆ ನಾನು ಬೇರೆ ಪಕ್ಷದ ಬಗ್ಗೆ ಆಲೋಚನೆ ಮಾಡಲಾರೆ ಅಂತ. ಸೊ ಆಯಿತು, ಅನಿವಾರ್ಯ ಸ್ಥಿತಿಯಲ್ಲಿ ಅವರು BJPಯನ್ನು ಸೇರಬೇಕಾಯಿತು. MP ಆದರು. BJP ಅವರು ಹೆಗಡೆ ಬದುಕಿರುವವರೆಗೆ BJP ಸೇರಲಿಲ್ಲ. MP ಆದರು. MP ಆದಮೇಲೆ ಸಚಿವರು ಒಂದು ಸಲ ಆಗಿತ್ತು. ಅಲ್ಲಿರುವ ಪ್ರಶ್ನೆ, ಅವರಿಗೆ ಸಿಗಬೇಕಾದ ಮಾನ್ಯತೆ ಸಿಕ್ಕುತ್ತಾ ಅಂತ ನನಗನ್ಸುವಾಗೆ ಇಲ್ಲ. ಆದರೆ ಅದಕ್ಕೇನು ಅವರಿಗೆ ಬೇಸರದಿಂದ ಕೂಡ ಇಲ್ಲ. ತಮ್ಮ ಕರ್ತವ್ಯನ ತಾವು ಮಾಡಿದ್ದೇನೆ ಅನ್ನುವ ಒಂದು ನಂಬಿಕೆ. ಅಂದರೆ ಅಧಿಕಾರದ ಹಪಾಹಪಿ ಕೂಡ ಇಲ್ಲದ ಮನುಷ್ಯ. ಆ್ಯಕ್ಚುಲಿ ನಾನು ಅವ್ರನ್ನ ಹೆಗಡೆ ಅವರ ಸಚಿವ ಸಂಪುಟದಲ್ಲಿದ್ದಾಗ ನೋಡಿದ್ದೀನಿ, ಅವ್ರ ಮನೆಗೆ ಹೋಗಿದ್ದೀನಿ, ತಿಂಡಿ ತಿಂದಿದ್ದೀನಿ. ನಾನು ಅವ್ರ ಬಗ್ಗೆ ಮಾತನಾಡಬೇಕು ಅಂತ ಆಲೋಚನೆ ಮಾಡೋದಕ್ಕಿಂತ ಮೊದಲು ನನಗೆ ಹಲವು ದೂರವಾಣಿಗಳ ಕರೆ ಬಂತು. ನೀವು ಎಷ್ಟು ಜನ ರಾಜಕಾರಣಿಗಳು ನಾ ಕಂಡಂತೆ ಮಾಡ್ತಾಯಿದ್ದೀರಿ, ಯಾಕೆ ರಮೇಶ್ ಜಿಗಜಿಣಗಿ ಅವ್ರದ್ದು ಮಾಡಬಾರ್ದು ಅಂತ. ನನಗೆ ತಕ್ಷಣ ಹೌದಲ್ವಾ. ಸೊ ನನಗೆ ಗೊತ್ತಿರುವವರು, ನಾನು ಅವ್ರ ರಾಜಕಾರಣವನ್ನು ನೋಡ್ತಾ ಬಂದವನು, ಜಿಗಜಿಣಗಿಯವರು ಎಸ್ ಅಂತ ಅಂದೆ. ಸೊ ಅದ ತಕ್ಷಣ ಅವರಿಗೆ ನಾನು ದೂರವಾಣಿ ಕರೆ ಮಾಡಿದೆ. ಅದೇ ಹಳೆಯ ಪ್ರೀತಿ,
ಶಶಿಧರಣ್ಣ ಅಯ್ಯೋ ಶಶಿಧರಣ್ಣ ಅಂತ ಅಂದರು. ಸೊ ನಾನು ಹಳೆಯದ ದಿನಗಳೇನಿದೆ ಜನತಾ ಪರಿವಾರದ ದಿನಗಳನ್ನು ಅವರಿಗೆ ನೆನಪು ಮಾಡಿಕೊಟ್ಟೆ. ಸೊ ಕೊನೆಗೆ ನನಗೆ ಭಾಳ ಸ್ಪಷ್ಟವಾಗಿ ಅನಿಸಿದ್ದು ಏನಿದೆ ಅಂದರೆ, ಅವರು ಬಿ ಜೆ ಪಿ ಸೇರುವುದು ಅನಿವಾರ್ಯ ಆಗಿತ್ತಾ, ಈ ಪ್ರಶ್ನೆ ನನ್ನನ್ನು ಕಾಡ್ತಾ ಇದೆ. ಯಾಕೆಂದರೆ ಸೊ ಜನತಾ ಪರಿವಾರದಿಂದ ಬಂದಂಥ ನಾಯಕರು ಬಹುತೇಕ ಜನ ಸೆಕ್ಯುಲರ್ ಥಾಟ್ಸನ್ನು ಇಟ್ಕೊಂಡವರು. ಅವರಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಪ್ರಭಾವ ಅದೇ ಅವರ ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು. ಅವರು ಹೇಗೆ ಬಿ ಜೆ ಪಿಗೆ ಹೋಗ್ತಾರೆ ಅನ್ನುವುದು ನನಗೆ $1000 ಪ್ರಶ್ನೆ, ನನಗೆ ಅರ್ಥ ಆಗದಿರುವ ಪ್ರಶ್ನೆ ಅದು. ಯಾಕೆಂದರೆ ಸೊ ಹಿಂದುತ್ವ ಏನು ಫಿಲಾಸಫಿ ಇದೆ, ಅದನ್ನು ಬುದ್ಧ, ಬಸವ, ಅಂಬೇಡ್ಕರ್ ಅನುಯಾಯಿಗಳು ಹೇಗೆ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ? ಅಲ್ಲಿ ಸಂಘರ್ಷ ಆಗಲ್ವಾ? ಇಂಥ ಪ್ರಶ್ನೆಗಳಿವೆ. ಇದನ್ನು ನಾನು ಮಾತನಾಡಿದ್ದೀನಿ. ಆದರೆ ನೀವು ರಾಜಕೀಯದಲ್ಲಿ ಮುಂದುವರಿಬೇಕಾದ್ರೆ ನಮಗೆ ಬೇರೆ ದಾರಿ ಎಲ್ಲಿ ಅನ್ನುವ ಪ್ರಶ್ನೆಯನ್ನು ಕೇಳೋರಿದ್ದಾರೆ. ಯಾಕೆಂದರೆ ಭಾಳಷ್ಟು ಜನ ದಲಿತರಲ್ಲೂ ಕೂಡ ಕಾಂಗ್ರೆಸ್ ತಮ್ಮನ್ನು ಬಳಸಿಕೊಂಡಿತ್ತು ಅನ್ನುವ ಭಾವ ಇದೆ. ಅದನ್ನು ಜಿಗಿಳಿಗೆಯವರು ಅದನ್ನೇ ಹೇಳ್ತಾರೆ. ಎಸ್, ಕಾಂಗ್ರೆಸ್ ಏನು ಮಾಡ್ತು ಹೇಳಿ ಶಶಿಧರಣ್ಣ ಅವರು ಬರೀ ಬಳಸ್ಕೊಂಡಿದ್ದಲ್ವಾ ಅಂತ. ಅದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಅದ್ರ ಜೊತೆಗೆ ಕಾಂಗ್ರೆಸ್ ಅಂಬೇಡ್ಕರನ್ನು ನಡೆಸಿಕೊಂಡ ರೀತಿ ಇದೆಯಲ್ಲ, ಅದ್ರ ಬಗ್ಗೆ ಕೂಡ ದಲಿತರಿಗೆ ಕೆಲವರಿಗೆ ನೋವಿರೋದು ನಿಜ. ಇನ್ನೂ ಉತ್ತಮವಾಗಿ ಅವ್ರು ನಡೆಸ್ಕೋಬೋದಾಗಿತ್ತು ಕಾಂಗ್ರೆಸ್ನವರು. ಆದರೆ ಅವರಿಗೆ ಗೌರವವನ್ನು ನೀವು ಸಂವಿಧಾನ ರಚನಾ ಸಮಿತಿ ನೇಮಕ ಮಾಡಿದ್ರಿ ಎಲ್ಲ, ಅದರ ನಂತರ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅಂತ ಅನ್ನಿಸುವುದು ನಿಜ. ಹಾಗಂತ ಬಿ ಜೆ ಪಿ ಪರಿಹಾರನ? ನೋ, ನಾಟ್ ಎಟ್ ಆಲ್ ಅಲ್ಲ. ಸೊ ಕಾಂಗ್ರೆಸ್ ನಡೆಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಬಿ ಜೆ ಪಿ ಯಾವತ್ತೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಅಂಬೇಡ್ಕರ್ ಅವ್ರನ್ನ ಒಪ್ಪಿಕೊಂಡಿಲ್ಲ. ಇವತ್ತಿನವರೆಗೂ ಕೂಡ ಅವರ ಒಳಗಡೆ ಅಂಬೇಡ್ಕರ್ನ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರ ಮನುಧರ್ಮಶಾಸ್ತ್ರ ಅದು ಒಪ್ಪಲ್ಲ. ಆದರೆ ರಾಜಕಾರಣದಲ್ಲಿ ಏನು ಮಾಡೋದು ಅವರೊಂದು ಪ್ರಶ್ನೆಯನ್ನು ಕೇಳ್ತಾರೆ, ಏನು ಮಾಡೋದು? ನಮ್ಮ ಕಾಂಗ್ರೆಸ್ಸಿಗೆ ಹೋಗೋಕ್ಕಾಗಲ್ಲ, ಇನ್ನೇನು ಅವಕಾಶ ಇದೆ? ಆಗಲೇ ಅನಿಸೋದು ಈ ಮೂರನೇ ಶಕ್ತಿಯ ಅವಶ್ಯಕತೆ ಕರ್ನಾಟಕದಲ್ಲಿದೆ ಅಂತ. ಮತ್ತು ಆ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳದೆ ಈ ಮೂರನೇ ಶಕ್ತಿಯ ಕನಸನ್ನು ಸಮಾಧಿ ಮಾಡಿದವರು ದೇವೇಗೌಡ ಆ್ಯಂಡ್ ಕಂಪನಿ. ಬೇಜಾರಾಗುತ್ತೆ, ಆ ಬೇಸರ ಹಾಗೆ ಆಗುತ್ತೆ. ಸೊ ಈಗ ಜಿಗಣಿಯವರು ಹೇಗೆ ಅಂತಂದರೆ ನೋಡಿ, ಅವರು ಬಹಳ ಸ್ಪಷ್ಟವಾಗಿ ಅವರ ರಾಜಕೀಯ ಬದುಕಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ತಮ್ಮ ಕ್ಷೇತ್ರದ ಸಂಪರ್ಕವನ್ನು ಬಿಟ್ಟೇ ಇಲ್ಲ. ಹಾಗೆಯೇ ಅನಗತ್ಯವಾಗಿ ಬೆಂಗಳೂರಿಗೆ ಬಂದು ಕೂತವರು ಅಲ್ಲ, ಈಗಲೂ ಕೂಡ ಅನಗತ್ಯವಾಗಿ ಬೆಂಗಳೂರಿಗೆ ಬರಲ್ಲ. ಅವರ ಕಾನ್ಸ್ಟಿಟ್ಯೂನ್ಸಿ ಬಿಜಾಪುರ ಆಯಿತು, ಹುಬ್ಬಳ್ಳಿ ಮೂಲಕ ದೆಹಲಿಗೆ ಹೋದರು, ಬಂದರು, ಅಲ್ಲೇ ತಮ್ಮ ಕಾನ್ಸ್ಟಿಟ್ಯೂನ್ಸಿ ಜೊತೆ ಇರುವ ಮನುಷ್ಯ. ಸೊ ಅದ್ರ ಜೊತೆಗೆ ಅವರು ಹೇಗೆ ಅಂದರೆ ಬದುಕು ಕಟ್ಟಿಕೊಂಡಿದ್ದು ಅಂತಂದರೆ, ಅವರ ರಾಜಕೀಯ ಆವಾಗ ಸಿಕ್ಕ ಸ್ವಲ್ಪ ಹಣವನ್ನು ಹೆಂಡತಿ ಕೊಡ್ತಿದ್ದಂತೆ, 2000 1000 ದುಡ್ಡು ಏನಿತ್ತು ಅಂತ. ಅವ್ರ ಹೆಂಡತಿ ಬಿಜಾಪುರದಲ್ಲೇ ಉಳಿದುಕೊಂಡು ಅದರಲ್ಲಿ ಸ್ವಲ್ಪ ಭೂಮಿ ತೆಗೆದುಕೊಂಡು, ಆ ಭೂಮಿ ಈಗ ಬಿಜಾಪುರದ ಇದ್ರ ಒಳಗಡೆ ಬಂದಿದೆ, ಬೆಲೆ ಜಾಸ್ತಿ ಆಗಿದೆ. ಸೊ ಅವರ ಇಡೀ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ಅವರ ಶ್ರೀಮತಿಯವರ ಪಾತ್ರ ಬಹಳ ಬಹಳ ದೊಡ್ಡದು ಅಂತ. ಸೊ ಅದರ ಜೊತೆಗೆ ನಾನು ಹೇಳಿದೆ, ಅವರು ಬಿ ಜೆ ಪಿ ಸೇರಿದ್ದ ಬಗ್ಗೆ ನಾನು ಮಾತನಾಡಿದ್ದೀನಿ. ನಾನು ಹೇಳಿದೆ ಅವರಿಗೆ, ಅದರಂತೆ ನನಗೆ ಇನ್ನೊಂದು ಅದರ ಏನು ಅಂತ ಅರ್ಥ ಆಗಲ್ಲ. ಅದು ವರದಿ ಬಂತು, ನೀವು ಗಮನಿಸಿರ್ಬೋದು. ಅವರು ಈ ದೇವಸ್ಥಾನದ ಒಳಗೆ ಹೋಗಲ್ಲ, ಹೋದರೆ ಹೊರಗೆ ನಿಲ್ತಾರೆ ಅನ್ನೋದು. ನಾನು ಈ ಸುದ್ದಿಯನ್ನು ಒಂದು ಪತ್ರಿಕೆಯಲ್ಲಿ ಓದಿದಾಗ ಇದನ್ನು ಅರ್ಥೈಸಿಕೊಳ್ಳುವ ರೀತಿ ಯಾವುದು ಅನ್ನೋದು ನನಗೆ ತಕ್ಷಣಕ್ಕೆ ಅರ್ಥ ಆಗಿಲ್ಲ. ಯಾಕೆ ಗೊತ್ತಾ? ಯಾಕಾಗಿ ಅವ್ರು ದೇವಸ್ಥಾನದ ಒಳಗೆ ಹೋಗಲ್ಲ? ಈ ಜಾತಿ ವ್ಯವಸ್ಥೆ ಇಂಥದ್ದನ್ನು ದಲಿತರನ್ನ ಹೊರಗಿಡಿದು ಪ್ರತಿಭಟಿಸುವ ಶಕ್ತಿ ಅವರಲ್ಲಿ ಇಲ್ವಾ? ಅಥವಾ ಇದು ಬದಲಾಗಲ್ಲ ಅನ್ನುವ ನೋವು, ದುಃಖ, ಅಸಹಾಯಕತೆಯಿಂದ ಅವರು ಹಾಗೆ ಹೋಗದೆ ನಿಂತರ? ಯಾಕಂದರೆ ಅವರು ರಾಜಕೀಯವಾಗಿ ಮುಂದುವರಿಬೇಕು ಅಂತಾದ್ರೂ ಕೂಡ ಇಂತಹ ವ್ಯವಸ್ಥೆಯನ್ನು ರೂಪಿಸೋದು ಇದಾರಲ್ಲ, ದೇವಸ್ಥಾನದಿಂದ ಹೊರಗಡೆ ಇರುವಂಥ ಅವರ ಬೆಂಬಲ ಭಾಳ ಮುಖ್ಯ ಆಗಿರುತ್ತೆ ಅಂತ. ಅಂದರೆ ರಾಜಕೀಯ ಕಾರಣಕ್ಕಾಗಿ ಇದನ್ನು ಪ್ರತಿಭಟಿಸಲಿಲ್ವಾ? ಇದರಲ್ಲಿ ಸರಿ ಯಾವುದು, ತಪ್ಪು ಯಾವುದು? ಈ ಪ್ರಶ್ನೆ ನನಗೆ ಉತ್ತರ ದೊರಕಿಲ್ಲ. ಆದರೆ ಅವರು ದೇವಸ್ಥಾನದ ಒಳಗಡೆ ಹೋಗದೆ ಹೊರಗೆ ನಿಂತಿದ್ದರು ಅನ್ನುವ ವರದಿ ನೋಡಿದಾಗ ನನಗೆ ಆಘಾತ ನಿಜವಾಗಿ. ಕೇಂದ್ರ ಮಂತ್ರಿ ಆಗಿದ್ದವರು, ಇಷ್ಟು ದೊಡ್ಡ ನಾಯಕ,
ಕಂದಾಯ ಸಚಿವರಾಗಿ ಕೆಲಸ ಮಾಡಿದರು. ಅವರು ದೇವಸ್ಥಾನದ ಒಳಗಡೆ ಹೋಗುವ ವಾತಾವರಣ ಇಲ್ಲ ಅಂದರೆ ಈ ಸಮಾಜಕ್ಕೆ ಏನು ಹೇಳೋಣ ನಾವು? ಯಾರಿಗೆ ಟೀಕಿಸೋಣ? ಯಾರನ್ನು ಬೈಯೋಣ? ಸೊ ಇದರ ವಿರುದ್ಧ ಒಂದು ಪ್ರತಿಭಟನೆ ಧ್ವನಿ ಬೇಕಾಗಿಲ್ವಾ ಅಂತ ನನಗೆ ಅನ್ನಿಸೋದಿದೆ. ಆದರೆ ಯಾವತ್ತೂ ಕೂಡ ಆದರ್ಶ ಮತ್ತು ವಾಸ್ತವದ ನಡುವೆ ಬಹುದೊಡ್ಡ ಅಂತರ ಇರುತ್ತೆ. ಸೊ ವಾಸ್ತವ ಯಾವಳು ಕ್ರಿಯಲ್ ಆಗಿರುತ್ತೆ ಅಂತ ಅಲ್ವಾ? ವಾಸ್ತವ ಮತ್ತು ಆದರ್ಶಗಳ ಸಂಘರ್ಷ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಆದರ್ಶ ಗೆಲ್ಲುತ್ತೋ ಇಲ್ವೋ ಅಂತ ನನಗೆ ಅನಿಸುತ್ತೆ. ಭಾಳ ಸಂದರ್ಭದಲ್ಲಿ ಆದರ್ಶ ಗೆಲ್ಲದೇ ಇಲ್ಲ. ವಾಸ್ತವದ ಕ್ರೌರ್ಯ ಇದೆಯಲ್ಲ, ಅದು ತಾಂಡವವಾಡ್ತಾ ಇರುತ್ತೆ. ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಈ ಬಗ್ಗೆ ನನಗೆ ಮತ್ತೆ ಅನಿಸಿದ್ದೇನು ಅಂದರೆ, ಯಾಕೆ ರಮೇಶ್ ಜಿಗಜಿಣಗಿ ಅವರನ್ನು ಮತ್ತೆ ಸಚಿವರನ್ನಾಗಿ ಮಾಡಿಲ್ಲ ಅನ್ನೋದು. ಅಂದರೆ ಬಿ ಜೆ ಪಿ ಕೂಡ ಅವರನ್ನು ಬಳಸಿಕೊಳ್ತಾ, ಯಾಕೆಂದರೆ ಜಿಗಜಿಣಗಿ ಅವರು ಚುನಾವಣೆಗೆ ನಿಂತರೆ ಲೋಕಸಭೆಗೆ ಒಂದು ಸ್ಥಾನ ಗ್ಯಾರಂಟಿ ಅನ್ನುವ ವಾತಾವರಣ, ಆ ಕಾರಣಕ್ಕಾಗಿ ಅವ್ರನ್ನ ಬಳಸಿಕೊಂಡು ಮಾಡಲಾಯ್ತಾ? ಇಂತಹ ಪ್ರಶ್ನೆ ಕೂಡ ನನಗೆ ಕಾಡ್ತಾ ಇದೆ. ಸೊ ಮೂಲಭೂತವಾಗಿ ಒಂದು ನಾನು ನಂಬಿರುವುದೇನು ಗೊತ್ತಾ, ಕರ್ನಾಟಕಕ್ಕೆ ನಿಜವಾದ ಸ್ವಾತಂತ್ರ್ಯ ಬರೋದು ಯಾವಾಗ ಅಂತಂದರೆ ದಲಿತರು ಮತ್ತು ಅಲ್ಪಸಂಖ್ಯಾತರ ಮುಖ್ಯಮಂತ್ರಿ ಆದಾಗ ಆ ಅವಕಾಶ ಬರಬೇಕು. ಆ ಅವಕಾಶ ಬಂದರೆ ಕರ್ನಾಟಕಕ್ಕೆ ನಿಜವಾದ ಒಂದು ಸ್ವಾತಂತ್ರ್ಯ ಬಂದ ಹಾಗೆ ಕರ್ನಾಟಕದ ಏಕೀಕರಣ ಪ್ರತಿಯೊಂದು ಕೂಡ ಅರ್ಥಪೂರ್ಣ ಆಗೋದು ಹಾಗೆ ಅಂತ. ಆದರೆ ಆ ವಾತಾವರಣವೇ ಇಲ್ಲ. ನಾನು ಕುಳಿತು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ. ಮುಖ್ಯಮಂತ್ರಿ ಆಗುವ ಆ ರೀತಿ ಇರುವ ಅದೆಷ್ಟು ಜನ ಕರ್ನಾಟಕದಲ್ಲಿ ಈ ಎರಡು ಸಮುದಾಯದಲ್ಲಿದ್ದರು, ಅಲ್ಪಸಂಖ್ಯಾತರಲ್ಲಿ ಇದ್ದರು, ದಲಿತರಲ್ಲಿದ್ದರು. ಅವರಿಗೆ ಈ ವ್ಯವಸ್ಥೆ ಅವಕಾಶವನ್ನೇ ಕೊಟ್ಟಿಲ್ಲ. ಈ ವ್ಯವಸ್ಥೆ ಅವರನ್ನು ತುಳಿಯುವ ಯತ್ನವನ್ನು ಮಾಡಿದ್ರು. ಹಾಗೆ ತುಳಿತಕ್ಕೆ ಒಳಗಾದವರಲ್ಲಿ ಸರಿಯಾದ ಸ್ಥಾನಮಾನ ಇನ್ನೂ ಸಿಗಬೇಕಾಗಿತ್ತು ಅಂತ ನಾವೇನು ಹೇಳ್ತೀವಿ, ಅವರಲ್ಲಿ ರಮೇಶ್ ಜಿಗಜಿಣಗಿ ಅವರು ಕೂಡ ಒಬ್ಬರು ಅಂತ. ಯಾಕೆಂದರೆ ನೀವು ಉತ್ತರ ಕರ್ನಾಟಕದಲ್ಲಿ ರಾಜಕಾರಣ ಮಾಡುವುದಂತ ಸುಲಭವಾದದ್ದಲ್ಲ. ಅಲ್ಲಿರುವ ಇಡೀ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಹೇಗಿದೆ ಅನ್ನೋದು ನಾನು ಇವತ್ತು ವಿವರಿಸೋಕ್ಕೆ ಹೋಗಲ್ಲ. ಆ ವ್ಯವಸ್ಥೆ ಎಲ್ಲಿ ಒಬ್ಬ ದಲಿತ ನಾಯಕ ಬೆಳೆಯುವುದು, ಕೇಂದ್ರ ಸಚಿವರು ಆಗುವುದಿದೆಯಲ್ಲ, ಅದು ದೊಡ್ಡ ಸಾಧನೆಯೇ. ಆದರೆ ಅಷ್ಟಕ್ಕೆ ತೃಪ್ತಿ ಪಟ್ಟುಕೊಂಡ್ರೆ ಏನೂ ಆಗಲ್ಲ ಅಂತ. ಸೊ ಆದ್ದರಿಂದ ಈಗ ನನಗೆ ಅವ್ರ ಬಗ್ಗೆ ಮಾತನಾಡೋಕೆ ಅನಿಸಿದ್ದು ಅವರ ನಿಷ್ಠೆಯ ಬಗ್ಗೆ. ಅವರ ಮನೆಗೆ ನೀವು ಯಾರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಅವ್ರ ಮನೆಗೆ ಅವ್ರ ಹೆಸರಿಟ್ಟಿದ್ದೇನು ಗೊತ್ತಾ? ರಾಮಕೃಷ್ಣ ಹೆಗಡೆ JH ಪಟೇಲ್ ನಿಲಯ ಅಂತ. ಇದನ್ನೇ ನೀವು ವ್ಯಕ್ತಿ ಪೂಜೆ ಅಂತಿರೋ, ನಿಷ್ಠೆ ಅಂತಿರೋ, ಪ್ರೀತಿ ಅಂತಿರೋ, ಕೃತಜ್ಞತೆ ಅಂತಿರೋ, ನೆನಪು ಅಂತಿರೋ, ನೀವು ಏನು ಬೇಕಾದರೂ ಅನ್ಬೋದು, ಏನು ಬೇಕಾದರೂ ಅನ್ಬೋದು. ಆದರೆ ಅಂತಹ ನಂಬಿಕೆಯನ್ನು ಇಟ್ಟುಕೊಂಡವರು. ಅದರಂತೆ ಇನ್ನೊಂದು ಏನು ಗೊತ್ತಾ, ಹೆಗ್ಗಡೆಯವರ ಕೊನೆಯ ಕಾಲದಲ್ಲೂ ಕೂಡ ನಾನು ಅವರ ಹತ್ರ ಮಾತನಾಡಿದ ಸಂದರ್ಭದಲ್ಲಿ ಅವರು ಶ್ಲಾಘಿಸಿದ್ದು ಜಿಗಜಿಣಿಯವರನ್ನು ಮಾತ್ರ. ಈವನ್ ಅವರಿಗೆ ಅವರ ಆಪ್ತರು ಅಂದಕ್ಕೂ ಅವರೇ ಬೆಳೆಸದಂಥ ದೇಶಪಾಂಡೆಯವರ ಬಗ್ಗೆ ಕೂಡ ಅಂಥ ಪ್ರೀತಿ ಇರಲಿಲ್ಲ. ಅದಿನ್ನೊಂದು ಸಲ ಹೇಳ್ತೀನಿ. ಆ ಕೊನೆಯ ಕಾಲದಲ್ಲಿ ಹೆಗ್ಗಡೆಯವರು ದೇಶಪಾಂಡೆಯವರ ಬಗ್ಗೆ ಕೂಡ ನನ್ನ ಹತ್ರ ಮಾತನಾಡಿದರು. ನನ್ನ ಮನಸ್ಸಿನಲ್ಲಿ ಅದು ಸದಾ ಇದೆ. ಆದರೆ ತಮ್ಮ ಒಂದು ಬಂಡೆಗಲ್ಲಿನಂತೆ ನನ್ನ ಜೊತೆ ನಿಂತವನು ಅವ್ರು ಎಲ್ಲೇ ಇರಲಿ, ಅವರು ರಮೇಶ್ ಜಿಗಜಿಣಗಿ ಅಂತ ರಾಮಕೃಷ್ಣ ಹೆಗಡೆ ನನ್ನ ಹತ್ರ ಹೇಳಿದರು. ಪಟೇಲ್ರಿಗೂ ಅದೇ ಪ್ರೀತಿ ಇತ್ತು. ಯಾಕೆಂದರೆ ಈ ಇಬ್ಬರು ನಾಯಕರು ಕೂಡ ನನ್ನ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರು, ಹೆಗಡೆ ಮತ್ತು ಪಟೇಲರು. ಅವರಿಗೂ ಕೂಡ ಜಿಗಜಿಣಗಿ ಅವರ ಬಗ್ಗೆ ವಿಶೇಷ ಪ್ರೀತಿ ಇತ್ತು. ಇದು ಸಾಮಾನ್ಯ ಆದುದಲ್ಲ ಅಂತ. ಸೊ ಎನಿವೆ ರಮೇಶ್ ಜಿಗಜಿಣಗಿ ಅವರಿಗೆ ಇನ್ನೂ ಉನ್ನತ ಸ್ಥಾನ ಸಿಗಬೇಕಾಗಿತ್ತು. ಅವರಿಗೆ ಆ ಒಂದು ಆರ್ಹತೆ ಇತ್ತು. ಆದರೆ ಕರ್ನಾಟಕದ ರಾಜಕಾರಣದಲ್ಲಿ ಯಾವತ್ತೂ ಒಬ್ಬ ದಲಿತ ಮತ್ತು ಒಬ್ಬ ಮುಸ್ಲಿಂ ಮುಖ್ಯಮಂತ್ರಿ ಆಗ್ತಾನೋ ನೋಡೋಣ. ಇದು ಇವತ್ತಿನ ರಾಜಕಾರಣಿಗಳು ನಾ ಕಾಣಂತೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ತಾವು ನಮ್ಮನ್ನು ಸ್ಪೀಡ್ ನ್ಯೂಸನ್ನು ಬೆಂಬಲಿಸಿ. ನಮಸ್ಕಾರ.